ನಮಸ್ತೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿನುತಾ ಪ್ರಮೋದ್. ನಾನಿವತ್ತು ಕಾಲೇಜ್ ಗರ್ಲ್ಸ್ಗೆ ಯಾವ ರೀತಿ ಮೇಕಪ್ ಅಂದರೆ ಸಿಂಪಲಾಗಿ ಯಾವ ರೀತಿ ಮೇಕಪ್ ಮಾಡುವುದು, ಆಲ್ರೆಡಿ ಗೊತ್ತು ಎಲ್ಲರಿಗೂ ಮೇಕಪ್ ಮಾಡ್ತೀರಾ ಅಂದರೂ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಹ್ಯಾಬಿಟ್ ಜಾಸ್ತಿ ವಾಟ್ರು ಕುಡಿಯೋದು, ಸೊ ನೀವು ಆದಷ್ಟು ನೀರು ಕುಡಿಯಿರಿ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಬಂದುಬಿಟ್ಟು ಫೌಂಡೇಶನ್ ಏನೂ ಯೂಸ್ ಆಗಲ್ಲ, ಬರೀ BB ಕ್ರೀಮ್ ಅಥವಾ CC ಕ್ರೀಮ್ ಯೂಸ್ ಮಾಡಿಕೊಂಡು ನೀವು ಹೇಗೆ ರೆಡಿ ಆಗ್ಬೋದು ಅಂತ, ಕ್ವಿಕ್ಕಾಗಿ ಹೇಗೆ ರೆಡಿ ಆಗ್ಬೋದು. ಕೆಲವರಿಗೆ ಸಿಂಪಲಾಗಿ ಹೋಗೋಕ್ಕೆ ಇಷ್ಟ, ಇನ್ನು ಕೆಲವರಿಗೆ ಒಂದು ಸ್ವಲ್ಪ ಮೀಡಿಯಮಾಗಿ ಹೋಗೋಣ, ಸ್ವಲ್ಪ ಐ ಶ್ಯಾಡೋ ಎಲ್ಲ ಹಾಕೋಣ ಅಂತ ಅನ್ಕೋತಾರೆ. ಇನ್ನು ಕೆಲವರು ಸ್ವಲ್ಪ ಫೌಂಡೇಶನ್ ಎಲ್ಲ ಹಾಕಿಬಿಟ್ಟೇ ಹೋಗೋರಿದ್ದಾರೆ. ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲೂ ಹಾಗೆ ಕೆಲವರು ಫೌಂಡೇಶನ್ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ನಾವು ಆವಾಗ ಬರೀ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡ್ರು ಅಷ್ಟೇ ಯೂಸ್ ಮಾಡ್ತಾಯಿದ್ದಿದ್ದು. ನಿಜ, ಕಮೆಂಟ್ ಮಾಡಿ ಯಾರಾದರೂ, ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ. ನಾನು MSc ಗ್ರ್ಯಾಜುಯೇಷನ್ ಆಗೋವರೆಗೂ ಫೇರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಪೌಡ್ರು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಾಯಿರಲಿಲ್ಲ. ಒಂದು ಐಲೈನರು ಯೂಸ್ ಮಾಡ್ತಾಯಿರಲಿಲ್ಲ ನಾನು. ಅದಾದಮೇಲೆ ಸ್ವಲ್ಪ ಡ್ಯೂಟಿಗೆ ಹೋಗೋ ಸ್ಟಾರ್ಟ್ ಮಾಡಿದ್ಮೇಲೆ ಐಲೈನರು, ಸ್ವಲ್ಪ ಲಿಪ್ಸ್ಟಿಕ್ಕು ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಕಮೆಂಟ್ ಮಾಡಿ ನನಗೆ, ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಏನು ಯೂಸ್ ಮಾಡ್ತಾಯಿದ್ರಿ ಅಂತ. ಸೊ ನಂತರ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ನಾನು ಆಲ್ರೆಡಿ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ವೈಪ್ ಮಾಡ್ತೀನಿ ವೆಟ್ ವೈಪಲ್ಲಿ, ನೋಡಿ. ಸೊ ನಾನು ಜಾಸ್ತಿ ಏನೂ ಇಲ್ಲ, ಸಿಂಪಲಾಗಿ ಹೇಗೆ ರೆಡಿ ಆಗ್ಬೋದು ಅಂತ ಅಷ್ಟೇ ಹೇಳ್ಕೊಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಕಾಲೇಜ್ಗೆ ಹೋಗೋರು ಇವಾಗ ಹೆಂಗಂದರೆ ಸಿಂಪಲಾಗಿ ಹೋಗೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ಸ್ವಲ್ಪ ನನಗೆ ಐಯಲ್ಲಿ ಐಸ್ ಬಾಲ್ ಜಾಸ್ತಿ ನೀರು ಬರೋದು. ಓಕೆ, ಸ್ವಲ್ಪ ವೆಟ್ಟಿದೆ. ಸೊ ಎಲ್ಲರೂ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಸೀರಮ್ಮು ಯೂಸ್ ಮಾಡ್ತೀವಿ ಅಲ್ವಾ? ನಿಜ, ನಾವು ಯೂಸ್ ಮಾಡಿಲ್ಲ ಅಂತ ಅಂದರೂ ಕಾಲೇಜ್ಗೆ ಹೋಗೋ ಗರ್ಲ್ಸು ಯೂಸ್ ಮಾಡ್ತಾರೆ. ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡ್ಕೊಳ್ಳೇ ಇಲ್ಲ. ಸೊ ಫಸ್ಟ್ ಸ್ಟೆಪ್ಪು ಸೀರಮ್ ಯೂಸ್ ಮಾಡೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸೀರಮ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಸೀರಮ್ ಏನು ನೀವು ಸೀರಮ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ, ಫೌಂಡೇಶನ್ ಆಗಲಿ ಏನು ಯೂಸ್ ಮಾಡ್ತೀರಾ ಅದು ನೀವು ಇಲ್ಲಿ ನೆಕ್ಕಿಗೂ ಅಪ್ಲೈ ಮಾಡಬೇಕು. ಯಾಕಂದರೆ ಇಲ್ಲಿ ವೈಟ್, ಇಲ್ಲಿ ಫೇರ್ ಇದ್ದು ಇಲ್ಲಿ ಡಾರ್ಕ್ ಇದ್ದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ನಮ್ಮದು ಆ್ಯಕ್ಚುಲಿ ಹಾಗೆ ಇರೋದು. ಬಟ್ ನಾನು ಇವಾಗ ಡೈಲಿ ಸೀರಮು, ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಸ್ವಲ್ಪ ಹಿಂಗೆ ಮಾಡಿ, ನಾನು ಮಾತಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಇದು ಕ್ವಿಕ್ಕಾಗಿದೆ, ಲೆಂತಿ ಆಗಿದೆ. ಸೊ ಕ್ವಿಕ್ಕಾಗಿ ಅಂದರೆ ನಾನು ಮಾತಾಡಬಾರ್ದು. ಸೊ ಸೀರಮು ಸ್ವಲ್ಪ ಒಣಗಕ್ಕೆ ಬಿಡಿ. ಇವಾಗ ಮಾಯ್ಶ್ಚರೈಸರು, ನೀವು ಯಾವುದು ಯೂಸ್ ಮಾಡ್ತೀರಾ ಮಾಯ್ಶ್ಚರೈಸರು ಅದನ್ನೇ ಯೂಸ್ ಮಾಡಿ. ಕಾಲೇಜ್ ಗರ್ಲ್ಸಿಗೆ ಹೇಳಬೇಕು ಅಂತ ಏನೂ ಇಲ್ಲ, ಬಿಕಾಸ್ ಅವರು ಇದರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿರ್ತಾರೆ. ಸ್ವಲ್ಪ ಹಂಗೆ ಮಸಾಜ್ ಮಾಡಿ. ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀರ, ಆವಾಗ ಸುಮ್ಮನೆ ಆದರೂ ಒಂದು ಟೊಮೆಟೊನೋ ಏನಾದರೂ ತಗೊಂಡು ಹಾಗೆ ಸ್ಕ್ರಬ್ ಮಾಡ್ತಾಯಿರಿ, ಮಸಾಜ್ ಮಾಡ್ತಾಯಿರಿ, ಚೆನ್ನಾಗಿ ಅನಿಸುತ್ತೆ. ಸೊ ಇದು ಸ್ವಲ್ಪ ಡ್ರೈ. ಇವಾಗಿನ ಕಾಲೇಜ್ ಗರ್ಲ್ಸ್ ಆಲ್ಮೋಸ್ಟ್ ಮೇಕಪ್ ಬಗ್ಗೆ ಗೊತ್ತಿರುತ್ತೆ, ಎಲ್ಲ ಇನ್ಸ್ಟಾಗ್ರಾಮು ಅದು ಇದು ಎಲ್ಲ ನೋಡಿಬಿಟ್ಟು. ಆದರೂ ಕೆಲವರು ಇರ್ತಾರೆ ನಮ್ಮ ಥರ ಏನು ಗೊತ್ತಿಲ್ಲದೆ ಇರೋರು. ನಾವೆಲ್ಲ ಇವಾಗ ಕಲ್ತ್ಕೊಂಡಿರೋದು. ನಾನು ಅದು ಒಂದು ಮಗು ಆದಮೇಲೆ, ಇವಾಗ ಸೆಕೆಂಡ್ ಬೇಬಿ. ಫೈನಲಿ ಐ ಆಮ್ ಡೂಯಿಂಗ್ ಮೇಕಪ್
ಐ ಆಮ್ ಪ್ಯಾಷನೇಟ್ ಅಬೌಟ್ ಮೇಕಪ್. ಸೊ ಇವಾಗ ಸನ್ಸ್ಕ್ರೀನು ನೀವು ಏನು ಮಿಸ್ ಮಾಡಿದ್ರು ಸನ್ಸ್ಕ್ರೀನು ಮಿಸ್ ಮಾಡಿಕೊಳ್ಳೇಬೇಡಿ. ಯಾಕಂದರೆ ಬಿಸಿಲು ಇರಬೇಕಾದ್ರೆ ನೀವು ಸನ್ಸ್ಕ್ರೀನ್ನ ಮಿಸ್ ಮಾಡಿಕೊಳ್ಳೇಬಾರ್ದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಕ್ಲಾರಿಟಿ ಇಲ್ಲ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅಂತಂದರೆ ಪ್ಲೀಸ್, ಬಿಕಾಸ್ ನಾನಿಲ್ಲಿ ಏನು ಯೂಸ್ ಮಾಡ್ತಾಯಿಲ್ಲ. ನನಗೆ ಈ ಬ್ಲ್ಯಾಕ್ ಡ್ರೆಸ್ ಬೇರೆ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಶೆಕೆ ಆಗ್ತಾಯಿದೆ. ಕೆಲವ್ರು ಇರ್ತಾರೆ, ನಿಮ್ಗೆ ಗೊತ್ತಾ, ನನ್ನ ತಂಗಿ ಇದ್ದಾಳೆ, ಅವಳು ಬರೀ ಸನ್ಸ್ಕ್ರೀನು ಮಾಯ್ಶ್ಚರೈಸರು ಅಥವಾ ಒಂದೊಂದು ಸತಿ ಬರೀ ಸನ್ಸ್ಕ್ರೀನ್ ಹಾಕ್ಕೊಂಡು ಬರೀ ಕಾಲೇಜ್ಗೆ ಹೋಗ್ತಾಳೆ, ಹಾಗೆ ಹೋಗ್ತಾಳೆ, ಏನೂ ಹಾಕಲ್ಲ. ಸೊ ಅಂಥವ್ರು ಇದ್ದಾರೆ, ಅಂಥವ್ರು ಇದೇ ಸಾಕು. ಆಮೇಲೆ ನೆಕ್ಸ್ಟು ಇಷ್ಟು ಹಾಕಿಬಿಟ್ಟು ಆಮೇಲೆ ಒಂದು ಮಸ್ಕಾರ ಇಲ್ಲ ಕಾಜಲ್, ನೀವು ಲಿಪ್ಸ್ಟಿಕ್ ಹಾಕೋದಿದ್ರೆ ಲಿಪ್ಸ್ಟಿಕ್ ಹಾಕಿ, ಅದು ಹಾಕಲ್ಲ ಅಂತಂದರೆ ಬೇಡ, ಇಷ್ಟು ಸಾಕು ಕೆಲವರು. ಇನ್ನು ಕೆಲವರು ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ಫೌಂಡೇಶನ್ ಹಚ್ಬಿಟ್ಟು ಹೋಗ್ತಾರೆ. ಇನ್ನೂ ಕೆಲವರು ಕಾಸ್ಟ್ಲಿ ಫೌಂಡೇಶನ್ ಹಚ್ಬಿಟ್ಟು ಹೋಗ್ತಾರೆ. ಅದು ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕೋ ಹಂಗೆ ಹೋಗ್ಬೋದು. ಸೊ ನಾನು ಇವತ್ತು ಇಲ್ಲಿ BB ಕ್ರೀಮ್ ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಶೇಡ್ ಅಲ್ಲ, ಸ್ವಲ್ಪ ಡಾರ್ಕ್ ಇದೆ, ಬಟ್ ಓಕೆ, ಸ್ವಲ್ಪ ನಾನು ಇದಕ್ಕೆ ಹಿಂಗೆ ಮಾಡಿ ಹಿಂಗೆ ಹಾಕ್ಕೋತೀನಿ. ನೋಡಿ ಇದೆಯಾ? ಹಾಂ, ಇದೆ, ಪರವಾಗಿಲ್ಲ. ನಾನು ಲೈಟಾಗಿ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಹಚ್ಕೊಳ್ಳಿ ನೀವು, ಪರವಾಗಿಲ್ಲ. ಇಲ್ಲೆಲ್ಲ ಹಿಂಗೆಲ್ಲ ಹಚ್ಕೊಳ್ಳಿ ಚೆನ್ನಾಗಿ. ಆಮೇಲೆ ನೆಕ್ಕಿಗೂ ಮಿಸ್ ಮಾಡಬೇಡಿ, ಹಚ್ಚಿ. ಇವಾಗ ಚೆನ್ನಾಗಿ ನನ್ನ ಮಗಳು ಅಳ್ತಾ ಇದ್ದಾಳೆ ನೋಡಿ. ಇವಾಗ ಲೇಡೀಸ್ಗೂ ಅಷ್ಟೇ, ತುಂಬ ಜನರಿಗೆ ಫೌಂಡೇಶನ್ ಎಲ್ಲ ಯೂಸ್ ಮಾಡೋಕ್ಕೆ ಗೊತ್ತಾಗಲ್ಲ, ಶೇಡ್ ರಾಂಗ್ ಆಗುತ್ತೆ. ಸೊ ಅಂಥವರಿಗೆ BB ಕ್ರೀಮ್ ಎಲ್ಲ ಬೆಸ್ಟು. ಫಂಕ್ಷನ್ಗೆ ಹೋಗುವಾಗ ಎಲ್ಲ ಇದನ್ನು ತೊಗೋಬೋದು, ಮೆಬ್ಲಿನ್ ಅವ್ರದ್ದು. ಇದು ಶೇಡ್ ಬಂದುಬಿಟ್ಟು ಗ್ಲೋ BB ಕ್ರೀಮ್ 40 ಇದೆ. ಸೊ ಚೆನ್ನಾಗಿ, ಆ್ಯಕ್ಚುಲಿ ಫೌಂಡೇಶನ್ ಅಂದರೆ ನೀವು ಹಿಂಗೆ ಡ್ಯಾಬ್ ಮಾಡ್ತಾ ಹೋಗಬೇಕಷ್ಟೇ. ಇದು BB ಕ್ರೀಮ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಿಂಗೆ ಉಜ್ತಾ ಇದ್ದೀನಿ. ಆ್ಯಕ್ಚುಲಿ ಉಜ್ಜಬಾರ್ದು, ಹಿಂಗೆ ಡ್ಯಾಬ್ ಮಾಡ್ತಾ ಹೋಗಬೇಕು. ಡ್ಯಾಬ್ 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 ಎಲ್ಲ ಕಡೆಯೂ. ಇಲ್ಲೊಂದು ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ಸ್ವೆಟ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ, ತುಂಬ ಹೆವಿ ಅಂತ ಅನಿಸಲ್ಲ, ನೀವು ತಗೋಬೋದು. ಸೊ ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ, ಅಥವಾ ನಿಮಗೆ ಯಾವ ನಿಮ್ಮ ಸ್ಕಿನ್ ಯಾವುದು, ನಿಮಗೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮೇಕ್ಓವರ್ ಬೈ ವಿನುತಾ ಪ್ರಮೋದ್ ಅಂತ ಇದೆ. ಸೊ ಅದಕ್ಕೆ ಹೋಗಿಬಿಟ್ಟು ನೀವು ನನಗೆ ಅದರಲ್ಲಿ ಮೆಸೇಜ್ ಮಾಡಿದರೆ ನಾನು ಡೈರೆಕ್ಟ್ ನಿಮಗೆ ಲಿಂಕ್ ಕಳಿಸ್ತೀನಿ. ನನಗೆ ಯೂಟ್ಯೂಬಲ್ಲಿ ಲಿಂಕ್ ಕಳ್ಸೋಕ್ಕಾಗಲ್ಲ, ಸೊ ಹಂಗಾಗಿ ನೀವೇ ನೋಡ್ಬೋದು ಲೈಟಾಗಿ ಕವರೇಜ್ ಕೊಟ್ಟಿದೆ. ಸೊ ನೆಕ್ಕಿಗೆ ಸ್ವಲ್ಪ ಬೇಕು ಅಂತಂದರೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ, ಲೈಟಾಗಿ ಹಾಕಿದ್ದೀನಿ ಸಾಕು ಅಂತ ಅಷ್ಟೇ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸ್ವಲ್ಪ ಡ್ರೈ ಆದಮೇಲೆ ನಾನು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಮೆಬ್ಲಿನ್ ಅವ್ರದ್ದು. ಸೊ ಇದು ಆ್ಯಕ್ಚುಲಿ ನನ್ನ ಶೇಡ್ ಅಲ್ಲ, ಆದರೂ ಯೂಸ್ ಮಾಡ್ತೀನಿ, ನೀವೇ ನೋಡಿ. ನೋಡಿ, ಇದು ನನ್ನ ಶೇಡ್ ಅಲ್ಲ. ಅದಕ್ಕೆ ಕರೆಕ್ಟಾಗಿರೋ ಶೇಡನ್ನ ನೀವು ಚೂಸ್ ಮಾಡಬೇಕು. ಸೊ ನಿಮಗೂ ಶೇಡ್ ಏನಾದರೂ ಬೇಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ನಾನಿವಾಗ ಶುಗರ್ ಅವ್ರದ್ದು, ಇದು ಆ್ಯಕ್ಚುಲಿ ನನ್ನ ಶೇಡು.
ತೋರಿಸ್ತೀನಿ ನಿಮಗೆ. ಇಷ್ಟು ಖಾಲಿ ಆಗಿಬಿಟ್ಟಿದೆ. ಇದನ್ನು ಹಚ್ತೀನಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆಯಾ? ಇದು ಸ್ವಲ್ಪ ಡಾರ್ಕ್ ಆಗಿದೆ, ಇದು ಓಕೆ. ಸೊ ಅದಕ್ಕೆ ನಾವು ಫೌಂಡೇಶನ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ, BB ಕ್ರೀಮ್ ಅಥವಾ CC ಕ್ರೀಮ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಕರೆಕ್ಟ್ ಶೇಡ್ ನೋಡಿಕೊಂಡು ನಾವು ತಗೋಬೇಕು. ಅದಕ್ಕೆ ಏನು ಮಾಡೋದು, ಒಂದೊಂದ್ಸತಿ ಕೆಲವ್ರು ತಗೋತಾರೆ ಗೊತ್ತಿಲ್ಲ, ಬೂದ ಕಾಣಿಸುತ್ತೆ ಮೇಕಪ್ ಮಾಡಿದ್ಮೇಲೆ. ಸೊ ಅದಕ್ಕೆ ನೀವು ಶೇಡ್ ರಾಂಗ್ ಚೂಸ್ ಮಾಡಿದರೆ ಹಂಗೆ ಕಾಣಿಸೋದು. ನಾನು ಇಲ್ಲಿ ಕವರ್ ಮಾಡ್ತೀನಿ ಇದನ್ನು ಪರವಾಗಿಲ್ಲ. ಸೊ ನಾನು ಲೈಟಾಗಿ ಹಾಕಿದ್ದೀನಿ. ಮತ್ತು BB ಕ್ರೀಮ ಇಯರ್ಗೂ ಹಾಕೋದನ್ನ ಮರಿಬೇಡಿ, ಪೌಡ್ರು ಅಷ್ಟೇ. ಎಸ್, ಡನ್. ಇವಾಗ ನೀವು ಸ್ವಲ್ಪ ಸೆಟ್ ಆಗಕ್ಕೆ ಬಿಡಿ. ನಾವೆಲ್ಲ ಯೂಸ್ ಮಾಡ್ತಿದ್ದಿದ್ದು ಇದನ್ನು ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಲಿಪ್ ಬಾಮ್ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವಾಗಲೂ ಯೂಸ್ ಮಾಡ್ತಾರೆ ಇದನ್ನು. ಆ್ಯಕ್ಚುಲಿ ಇದು ಕ್ಯಾಪ್, ಇದರದ್ದು ಲಿಪ್ಸ್ಟಿಕ್ ಬಂದುಬಿಟ್ಟು ಇಲ್ಲ, ನಂದು ಇರೋ ಲಿಪ್ಸ್ಟಿಕ್ ಇದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ, ಪಿಂಕ್. ಇದು ಇವಾಗ ಕ್ಯಾಪ್ ಮಾತ್ರ ಉಳಿದಿದೆ. ನೆಕ್ಸ್ಟು ಕಾಜಲ್. ನಿಮ್ಮ ಐಸಲ್ಲಿ ನೀರು ವಾಟ್ರಿ ಐ ಆದರೆ ಇಲ್ಲಿವರೆಗೂ ತಗೋಬರೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ತಗೋಬರ್ಬೋದು, ನೋಡಿ ನೀವು, ನಿಮ್ಮ ಚಾಯ್ಸ್, ನೀವು ಹೆಂಗೆ ಹಾಕೋತಿದ್ದೀರಾ ಹಾಗೆ. ನಂದು ಆ್ಯಕ್ಚುಲಿ ವಾಟ್ರಿ ಐನೇ, ನಾನು ಹಾಕೋತೀನಿ, ತೋರಿಸ್ತೀನಿ ನೋಡಿ. ಇವಾಗ ಇಷ್ಟ ಆಯ್ತು ನೋಡಿ, ಚೆನ್ನಾಗಿ ಬಂತು. ಆ್ಯಕ್ಚುಲಿ ಐಲೈನರ್ ಯೂಸ್ ಮಾಡಲ್ಲ ಅಂತಂದರೆ ಕಾಜಲ್ ಯೂಸ್ ಮಾಡ್ಬೋದು, ಇಲ್ಲ ಕಾಜಲ್ ಯೂಸ್ ಮಾಡಲ್ಲ ಅಂತನ್ನೋರು ಐಲೈನರ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಬ್ರ್ಯಾಂಡು ನಮ್ಮದು, ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆ್ಯಕ್ಚುಲಿ ನಾನು ಇವಾಗಲೂ ಇದನ್ನು ಯೂಸ್ ಮಾಡ್ತೀನಿ, ನಾನು ಡೈಲಿ ಯೂಸ್ಗೆ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ವಾಟರ್ ಪ್ರೂಫ್ ಇಲ್ಲ ಅಂತ ಅಷ್ಟೇ. ನೆಕ್ಸ್ಟು ಮಸ್ಕಾರ ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ. ಸೊ ಯಾರೆಲ್ಲ ಸ್ವಲ್ಪ ಐ ಲ್ಯಾಶಸ್ ಚೆನ್ನಾಗಿ ಕಾಣಿಸ್ಲಿ, ಸ್ವಲ್ಪ ಐ ಬೋಲ್ಡಾಗಿ ಕಾಣಿಸ್ಲಿ ಅಂತ ಅನ್ನೋರು ಹಾಕೋಬೋದು ಐ ಲ್ಯಾಶಸ್ಗೆ. ಸಾರಿ, ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ನೀವೇ ನೋಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ಬಟ್ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಇದು ಮಾರ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟ್ ಆಗಿದೆ, ತುಂಬ ಟೈಮ್ ಉಳಿಯುತ್ತೆ, ನನ್ನ ಫೇವ್ರೇಟ್ ಇದು. ಸೊ ಇಲ್ಲಿ ಇದಾಯ್ತಲ್ಲ, ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಟಿಶ್ಯೂ ತಗೊಂಡು ಅದು ಒಣಗಿದ ಮೇಲೆ ಅದನ್ನು ವೈಪ್ ಮಾಡಿ. ಯಾವುದೇ ಅಷ್ಟೇ, ನೀವು ಅದು ಡ್ರೈ ಅಯ್ಯೋ ಸ್ಪ್ರೆಡ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಉಜ್ಜಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ನೀವು ವೈಪ್ ಮಾಡಿದರೆ ಹೋಗುತ್ತೆ. ಇವಾಗ ನೋಡಿ, ಏನು ಕಾಣಿಸ್ತಾ ಇಲ್ಲ, ಇಲ್ಲಿ ನೀಟಾಗಿ ಹೋಯ್ತಾ. ಸೊ ನನಗೆ ಸ್ವಲ್ಪ ಸ್ವೆಟ್ ಆಗೋದು ಜಾಸ್ತಿ. ನೆಕ್ಸ್ಟು ಫೈನಲಾಗಿ ಬಿಂದಿ ಇಡ್ತೀರಾ ಬಿಡ್ತೀರಾ ನಿಮಗಿಷ್ಟ, ನಿಮ್ಮಿಷ್ಟ. ಬಿಂದಿ ಇಡ್ತಾಯಿದ್ದೀನಿ. ಆಮೇಲೆ ಬರೀ ಲಿಪ್ಸ್ಟಿಕ್ ಹಾಕೋತೀರಾ ಅಂತಂದರೆ ಓಕೆ, ಬರೀ ಲಿಪ್ಸ್ಟಿಕ್ ಹಾಕೋಬೋದು, ಇಲ್ಲ ಲಿಪ್ ಲೈನರು ಹಾಕೋತೀನಿ ಅಂತಂದರೆ ನಿಮ್ಮ ಹತ್ರ ಇದ್ದರೆ ಲಿಪ್ ಲೈನರ್ ಹಾಕೊಳ್ಳಿ.
ಡಾರ್ಕ್ ಲಿಪ್ಸ್ಟಿಕ್ ಇಷ್ಟಪಡೋರು ಡಾರ್ಕ್ ಲಿಪ್ಸ್ಟಿಕ್ ಹಾಕೋಬೋದು, ಅಥವಾ ಸ್ವಲ್ಪ ನನಗೆ ಕಾಣಿಸ್ಬಾರ್ದು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಥವಾ ಹಾಕಿಲ್ಲ ಆ ಥರನೂ ಇರಬೇಕು ಅಂತಂದರೆ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿ. ನೋಡಿ, ನೀವೇ ನೋಡಿ. ಸ್ವಲ್ಪ ನನಗೆ ಸ್ವೆಟ್ಟಿಂಗ್ ಆಗ್ತಾಯಿದೆ ಅಷ್ಟೇ. ಸೊ ಇದು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಸ್ವಲ್ಪ ಹೇರ್ ಬಿಡೋಣ, ಜ್ಯುವೆಲ್ರೀಸ್ ಎಲ್ಲ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಎಸ್, ರೆಡಿ. ಸೊ ಇಷ್ಟೇ ನೋಡಿ. ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ನೆಕ್ಸ್ಟು ನಾನು ಏನು ಯೋಚನೆ ಮಾಡಿದ್ದೀನಿ ಅಂತಂದರೆ, ಇವಾಗ ಕಾಲೇಜ್ ಗರ್ಲ್ಸಿಗೆ 5 ಮಿನಿಟ್ಸ್ ಮೇಕಪ್, ವಿದಿನ್ 5 ಮಿನಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟು ನಾನು ಫೌಂಡೇಶನ್ ಯೂಸ್ ಮಾಡಿಬಿಟ್ಟು ಕಾಲೇಜ್ ಗರ್ಲ್ಸಿಗೆ ಯಾವ ರೀತಿ, ಅಥವಾ ನಾರ್ಮಲ್ ಫಂಕ್ಷನ್ಗೆ ನಾವು ಹೋಗಬೇಕು ಅಂತಂದರೆ ಯಾವ ರೀತಿ ಮೇಕಪ್ ಮಾಡ್ಬೋದು ಅಂತ ಅದನ್ನು ನೆಕ್ಸ್ಟ್ ವೀಕಲ್ಲಿ ಹೇಳ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟು ಒಂದು ಮ್ಯಾರೇಜ್ ಫಂಕ್ಷನ್ ಇದ್ದರೆ ಯಾವ ರೀತಿ ರೆಡಿ ಆಗೋಣ ಅಂತ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಸರಂಗ್ ಯು.